ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆಲ್ಕಮ್ 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 ದ ಒನ್ ಅಂಡ್ ಓನ್ಲಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್, ಮಿಸ್ಟರ್ ಸೂರ್ಯಪ್ರಕಾಶ್ ದೇಸಾಯಿ. ಏನ್ರಪ್ಪ ಇದೆಲ್ಲ ನಿಮ್ದು? ತಾತ, ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ. ಸರ್ಪ್ರೈಸಾ? ಇದೇನಾ ಸರ್ಪ್ರೈಸು? ನೀವಿಬ್ರು ಹನಿಮೂನ್ ಹೋಗಿದ್ದೀವಿ ಅನ್ನೋ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಅನ್ಕೊಂಡ್ರೆ ಇದು ಹನಿಮೂನ್ಗೆ ಹೋಗೋ ಸರ್ಪ್ರೈಸ್. ನೀವಿಬ್ರು ಸೇರ್ಕೊಂಡು ನಾನು ಯಾವತ್ತೂ ಸಂತೋಷವಾಗಿರ್ಬಾರ್ದು, ನೆಮ್ಮದಿಯಾಗಿರ್ಬಾರ್ದು ಅಂತ ತೀರ್ಮಾನ ತಗೊಂಡೋಗಿದ್ದೀರಾ, ಹೌದಾ? ತಾತ, ಇವತ್ತು ನಿಮ್ ಹುಟ್ಟದ ಹಬ್ಬ. ಇವತ್ತಿನ ದಿನನೂ ಈ ತರ ಮಾತಾಡ್ಬೇಕಾ? ವೆರಿ ಬ್ಯಾಡ್ ತಾತ. ನನ್ ಬರ್ತ್ಡೇನಾ? ಹಿಂದೇನ್ ಮತ್ತೆ ಬರ್ತೆ ಹೋಗ್ಬಿಟ್ಟು. ತಾತ, ನಿಮಗೆ ವಿಶ್ ಮಾಡ್ಬೇಕು ಅಂತ ಎಲ್ಲರೂ ಕಾಯ್ತಾ ಇದಾರೆ, ಬನ್ನಿ. ಆಯ್ತು ಬಿಡ್ರಿ. ಬನ್ನಿ ಬನ್ನಿ. ಬನ್ನಿ. ನೀವಿಬ್ರು ಇನ್ನು ನೀವು ಹೋಗಿ ಬನ್ನಿ ತಾವು ಅನ್ನೋದನ್ನ ಬಿಟ್ಟೇ ಇಲ್ವಾ? ವಾ 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 ಅಪ್ಪಾಜಿ, ಮೊಮ್ಮಕ್ಕಳ ಜೊತೆಲಿ ನಡ್ಕೊಂಡು ಬರ್ತಾ ಇದ್ರೆ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ವಿವಿಯನ್ ರಿಚರ್ಡ್ಸ್ ತರ ಗತ್ತ ಕಾಣಿಸ್ತಿದ್ರೆ ನೀವು. ಅಕ್ಕಪಕ್ಕ ಮೊಮ್ಮಕ್ಳಿದ್ರೆ ಎಷ್ಟೊಂದು ಖುಷಿ ಸಿಗ್ತಾ ಇದೆ, ಕೈಗೊಂದ್ ಮರಿ ಮೊಮ್ಮಗ ಬಂದ್ಬಿಟ್ರೆ ಅದನ್ ಗೊತ್ತೇ ಬೇರೆ. ಏನಂತೀರಾ? ಏನ್ ಮಾವಯ್ಯ, ಇಲ್ದೇ ಇರೋ ಮರಿ ಮೊಮ್ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋ ಮರಿ ಮೊಮ್ಮಕ್ಕಳ ಬಗ್ಗೆ ಮರ್ತೇ ಬಿಟ್ರಲ್ಲ. ಏನಮ್ಮ ಭಾರ್ಗವಿ ನೀನ್ ಹೇಳ್ತಾ ಇರೋದು? ನಾನು ಆಸೆ ಪಡೋದಕ್ಕೆ ಅರ್ಥನೇ ಇಲ್ವೇನು? ಇಲ್ಲಿರೋರು ನನ್ನ ಮರಿ ಮೊಮ್ಮಕ್ಕಳೇ. ಇನ್ನೊಬ್ಬ ಬರ್ತಾನಲ್ಲ ಮರಿ ಮೊಮ್ಮಗ, ಅವನು ನಮ್ಮ ವಂಶದವನೇ. ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಏನೋ ತಿಳುವಳಿಕೆ ಇದೆ ಅಂತ ನಾನು ಕೇಳಿದ್ರೆ ಏನೇನೋ ಮಾತಾಡ್ತಿದ್ಯಾ ನೀನು. ತಾತ, ಈಗ ಚಿಕ್ಕಿ ಏನಂದು ಅಂತ ನೀವು ಕೋಪ ಮಾಡ್ಕೋತಾ ಇದ್ದೀರಾ? ನೋಡಿ, ನನ್ನ ಜನ್ಮದಿನಕ್ಕೆ ನಾನು ಮೊಮ್ಮಕ್ಕಳಲ್ಲಿ ಕೇಳ್ತಿರೋದು ಒಂದು ಮರಿ ಮೊಮ್ಮಗನ ಕೊಡಿ ಅಂತ, ಆ ಭರವಸೆನ. ಅದೇ ನನ್ನ ಹುಡುಗರೆ, ಬೇರೆ ಏನು ಬೇಕಾಗಿಲ್ಲ. ಯಾಕೋ ನಮ್ಮ ಅಪ್ಪಾಜಿ ಆಸೆನ ಈ ರಾಮ ಸೀತೆ ಈಡೇರಿಸದೆ ಬಿಡಲ್ಲ ಅನ್ಸುತ್ತೆ. ಈ ಸಲನೂ ಕಪ್ ನಮ್ದಲ್ಲ. ಭಾರ್ಗವಿಯತೆ ನನ್ಗೆ ಅರ್ಥನೇ ಆಗಲ್ಲ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು ಹೀಗೆ ಆಡ್ತಿದ್ದಾರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? Happy birthday to you. Happy birthday to you. Birthday to you. Tata. ನನ್ಗ Tata. ಕೂದಲು ಅನಿ ಮತ್ತೆ ನಾನ್ ಸೇರ್ಕೊಂಡ್ ಮಾಡಿದ್ದು ಹೇಗಿದೆ? ಅಯ್ಯೋ, ನಿಮ್ಮ ಹಾಗೆ ಮುದ್ದಾಗಿದೆ. ತುಂಬಾ ಥ್ಯಾಂಕ್ಸ್ ಅಪ್ಪ. ಹುಟ್ಟು ಹಬ್ಬದ ಶುಭಾಶಯಗಳು. ಆಶೀರ್ವಾದ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೀವ್ ಯಾವತ್ತೂ ನಮ್ ಜೊತೆ ಹೀಗೆ ನಗ್ನಗ್ತಾ ಸಂತೋಷವಾಗಿ ಆರೋಗ್ಯವಾಗಿರ್ಬೇಕು. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಅಪ್ಪಾಜಿ 75 ಹೊಡೆದಾಯ್ತು, ಇನ್ನು 25 ಹೊಡೆದು ಸೆಂಚುರಿ ಬಾರಿಸ್ಬಿಡ್ಬೇಕು ನೀವು. ನಾನು ಇನ್ನೂ ಜಾಸ್ತಿ ಇರ್ಬೇಕು ಅನ್ಕೊಂಡಿದ್ದೀನೋ. ಜನ್ಮದಿನದ ಶುಭಾಶಯ. ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೆ. ಮನಸ್ಸು ತುಂಬಿ ಬರ್ತಿದೆ ಕಣ್ರಪ್ಪ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಏನು ಹೇಳಿ. ಈ ಮನೆಯಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದಲೇ ಸುಖ, ನೆಮ್ಮದಿ, ಶಾಂತಿ ತುಂಬಿರೋದು. ಹೀಗೆ ಸಂತೋಷವಾಗಿರುವಾಗಲೇ ನನ್ನ ಪ್ರಾಣ ಪಕ್ಷಿ ಆರೋ
ನಿಮ್ಮ ಮುಂದೆ ಇನ್ನೂ ಹಂಗೆ ಮಾಡಿ ಒಳ್ಳೇದು ಬರ್ರಿ. ಅನಿ ನೀನು ಕಾಲು ನಮಸ್ಕಾರ ಮಾಡ್ಕೋ. ದೊಡ್ಡವ್ರಿಗೆ ಆಶೀರ್ವಾದ ನಾವು ಮಾಡಕ್ಕಾಗಲ್ಲ, ಅದಕ್ಕೆ ಅವ್ರಿಗೆ ವಿಶ್ ಮಾಡಿ ಆಶೀರ್ವಾದ ತಗೋಬೇಕು. ನೀನು ತಗೋ. ನಮಗೆ ನಾವೇ ಆಶೀರ್ವಾದ ಮಾಡ್ಕೊಳಕ್ಕಲ್ಲ, ನಿಮ್ಮಂಥವ್ರಿಗೆಲ್ಲ ಆಶೀರ್ವಾದ ಮಾಡಿ ಆಯುಷ್ ಜಾಸ್ತಿ ಮಾಡ್ಕೋಬೇಕು. ಮಾಡಿ ನಮಸ್ಕಾರ. ನೀವಿಬ್ಬರು ನಮ್ಮ ಮನೆಯ 2 ಮಾಣಿಕ್ಯ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹೇಗಿತ್ತು ನಮ್ ಡಾನ್ಸು? ತುಂಬಾ ಚೆನ್ನಾಗಿತ್ತು, ಸೂಪರ್. ನಾನು ಅನಿ ಕರಾಟೆ ಮಾಡೋಣ ಅನ್ಕೊಂಡ್ವಿ, ಆದ್ರೆ ನೀವ್ ಹೆದರ್ಕೊಂಡ್ ಬಿಡ್ತೀರಾ ಅಂತ ಡಾನ್ಸ್ ಮಾಡಿದ್ವಿ. ಕರಾಟೆ ಆದ್ರೇನು? ಬೇಡ ಬೇಡ, ನಿಮ್ಮ ಅಪ್ಪ ಅಮ್ಮ ಹತ್ರ ಮಾಡ್ಕೊಳ್ಳಿ, ಇಲ್ಲಿ ಬೇಡ. ಏನೋ ತಿಳಿಸ್ತಿದ್ದೀರಾ? ಸರಿ ಆಯ್ತಪ್ಪ, ಕೇಕ್ ಕಟ್ ಮಾಡೋದಕ್ಕೆ ಅವನಿಲ್ಲಿ. ಯಾರ್ ತಾತ? ಅಶೋಕ, ಅವನಿಲ್ದೆ ಕೇಕ್ ಹೆಂಗ್ ಕಟ್ ಮಾಡ್ಲಿ? ನೋಡು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಬಂತು, ಅವನೇ ನನಗೆ ವಿಶ್ ಮಾಡ್ದ. ಅವನೇ ಇಲ್ಲ ಅಂದ್ರೆ ತಾತ ಆಕ್ಚುಲಿ ಅವನು ಮತ್ತೆ ಪ್ರಿಯಾ ಇಬ್ರು ಒಟ್ಟಿಗೆ ಎಲ್ಲೋ ಹೊರಗೋಗಿದ್ದಾರೆ, ಬರೋದಕ್ಕಾಗಲ್ಲ ಅಂತ ಹೇಳ್ದ. ಹನಿಮೂನ್ಗೆ ಹೋಗಿದವರು. ನೋಡಿ ಕಲ್ತ್ಕೊಳ್ಳಿ. ಇದೇ ಮಾತನ್ನ ನಾನು ಫೋನ್ ಮಾಡಿದಾಗ ಹೇಳಿದ್ದೆ, ನೀವು ಬೈತೀರಾ ಅಂತ. ನಾನು ಹೇಳ್ದಂಗೆ ಆಯ್ತು ನೋಡಿ. ಏನು ಕಟ್ ಮಾಡ್ಬೇಕಾ? ಹ್ಞೂ ಮತ್ತೆ ಬರ್ರ ಮಕ್ಳ. ಚಿಕ್ಕಿ, ಇದು ಶುಗರ್ಲೆಸ್ ಕೇಕಾ? ಮಾವಯ್ಯ ಶುಗರ್ ತಿನ್ನಲ್ಲ ಅಲ್ವಾ, ಅದಕ್ಕೆ ಶುಗರ್ಲೆಸ್ ಕೇಕ್ನ ನಾನೇ ಮಾಡಿದೆ. ನಿನಗೆ ಬೇರೆ ಕೇಕ್ ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡತ್ತೆ. ಬೇಡ ಚಿಕ್ಕಿ, ನಾನು ಶುಗರ್ಲೆಸ್ ಕೇಕೆ ತಿಂತೀನಿ. ಚಾಂಪ್, ಏನೋ ಇದು ನಿನ್ನ ಬ್ಯಾಟಿಂಗ್ ಸ್ಟೈಲೇ ಚೇಂಜ್ ಮಾಡ್ಬಿಟ್ಟಿದ್ಯಾ? ನಿನಗೆ ಶುಗರ್ಲೆಸ್ ಕೇಕ್ ಓಕೆನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.